ರಾಜೇಶ್ವರಿ? ಅದೇ ಹೇಳಿದ್ನಲ್ಲ ನಮ್ಮ ಅತ್ತಿ ಮಗಳು ಅಂತೇಳಿ ಮತ್ತೆ ಏನು ಹೊಳ ಮಾಡಕ್ಕೆ ಹೇಳ್ತಿ? ಯಾಕೆ ರಾಜೇಶ್ವರಿ ಬಗ್ಗೆ ಭಾಳ ಕೇಳಕತ್ತೀರಿ? ಯಾಕೆ ಏನಾಯ್ತು? ಮೊದ್ಲೇಕ ನೀವು ಆಕಿನ ಮದುವೆ ಆಕಿನ ಅಂದಿದ್ರೇನ? ಏ ಇಲ್ಲಪ್ಪ, ಹಾಂ ಇಲ್ಲ, ನಾವು ಅಂದ್ರೆ ಮಾವನ ಮಗಳು, ನಾನು ಒಂದು ಸ್ವಲ್ಪ ಸಲಿಗೆಯಿಂದ ಇದ್ವಿ ಅಷ್ಟೇ. ನಾ ಏನು ಮದುವೆ ಹಾಕೀನಿ ಅಂತ ಅಂದಿದ್ದಿಲ್ಲ, ನಾನು ಇಷ್ಟನೂ ಪಟ್ಟಿದ್ದಿಲ್ಲ. ನಿಜವಾಗ್ಲು? ಯಾಕೆ ಸಕುಬಾಯಿ, ನನ್ನ ಮ್ಯಾಗ ನಂಬಿಕೆ ಇಲ್ಲ ನಿಮಗೆ? ಆಯ್ತು ತಗೋ, ಅದು ಏನಾತಂತ ಹೇಳಿಬಿಡ್ತೀನಿ. ಅದು ನಂದು ಅವಾಗ ನೌಕರಿ ಆಗಿತ್ತು. ಎತ್ತಿ ಏನು ಮಾಡಕತ್ತಿ? ಬಾರ ರಾಜೇಶ್ವರಿ. ಯವ್ವ ಏನು ಕೇಳ್ತಿ ಬಾರಿ, ಅಡುಗೆ ಮಾಡಕತ್ತೀನಿ ಬಾ. ಎತ್ತಿ ಲಗುನ ನಂದು ಮಾಮಂದು ಲಗ್ನ ಮಾಡಿಬಿಡು. ನಿಂದು ಈ ಅಡುಗೆ ಮಾಡೋ ಚಿಂತೆನೇ ಇರೋಂಗಿಲ್ಲ. ಯವ್ವ ನೀನೆಲ್ಲ ಲಗ್ನ ಮಾಡ್ಕೊಂಡು ಬರ್ಬೇಕಂತಿ, ಆದ್ರೆ ನಿಮ್ಮಪ್ಪ ಕೊಡ್ಬೇಕಲ್ಲೇವ ನನ್ನ ಮಗಗೆ. ನಾನು ಮಾಮನ ಲಗ್ನ ಹಾಕಿನಿ, ಅಪ್ಪ ಕೊಡ್ಲಿಕ್ಕಂದ್ರೂ ಓಡಿ ಬಂದ್ಬಿಡ್ತೀನಿ ನಿಮ್ಮ ಮನೆಗೆ. ಅದು ಹೆಂಗಾಗತ್ತವ? ಯವ್ವ ಪಾತ್ರೆ ಪಗಡ ಎಲ್ಲ ಕಟ್ಟು, ಮತ್ತು ನಾವು ಹೋಗೋಣ. ಯಾಕಂದ್ರೆ ನಂದು ಅದ ಹೇಳಿದ್ನಲ್ಲ, ಅದು ಕನ್ನಡ ಸಾಲಿ ಮಾಸ್ತರ್ದು ನೌಕರಿ ಆಗೈತಿ, ಮತ್ತು ಅಲ್ಲಿ ಹಾಕಿದಲ್ಲಿ ಹೋಗಬೇಕಲ್ಲ. ನಡಿ ಹೋಗೋಣ. ಹೋಗಬೇಕಾಯಪ್ಪ? ಅಲ್ಲ ನೀನು ಒಬ್ಬವನು ಹೋಗ್ಬಿಡಯಪ್ಪ, ನಾನು ತಮ್ಮ ನನ್ನ ತಂಗಿನ ಕರ್ಕೊಂಡಿಲ್ಲೇ ಇರ್ತೀನಿ. ಇಂಥ ಸ್ಥಿತಿಯಾಗ ನೀನು ಒಬ್ಬಕಿನ ಬಿಟ್ಟು ಹೋಗೋದಾ? ಹಾಂ ನಡಿ ಹೋಗೋಣ. ಹಂಗಾರೆ ನೀವು ಇವತ್ತು ಹೋಗ್ತೀರೇನು? ಇವತ್ತು ಹೋಗ್ತೀವಿ. ನಾನು ಲಗ್ನ ಕರ್ಕೊಂಡು ಹೋಗಲ್ಲ. ಸುಮ್ಮನೆ ಅದೆಲ್ಲ ಆಗ್ಲಾರ್ದು ಮಾತು, ಹೋಗಿ ಸುಮ್ಮನೆ ಮನೆಗೆ. ಸುಮ್ಮನೆ ಹೋಗು. ಮಾಮ ಅತ್ತಿ ನೋಡು ಮಾಮ ಹೆಂಗಂತಾನ, ಎದಕ್ಕೆ ಅಳಿಸ್ತಿ ಬಿಡಯಪ್ಪ ಆ ಹುಡುಗಿನ. ಹಂಗೆ ಅಂತಿರ್ತಾನ. ನಿಮ್ಮ ಮನೆಗೆ ಹೋಗಿ ತಂಗಿ, ಮತ್ತು ನಿಮ್ಮ ಅಪ್ಪ ಇಲ್ಲಿಗೆ ಬರ್ತಾನೆ, ಇವ ಜಗಳ ಮಾಡ್ಕೊತ. ಹೋಗು ಮನೆಗೆ ಹೋಗು. ಆದ್ರೆ ಅತ್ತಿ ನಿನ್ನ ಮಗನ ಲಗ್ನ ಆಗೋದು ನಾನು, ಇಲ್ಲ ಅಂದ್ರೆ ನಾನು ಕುಸುಮ್ ಬಿಡಂಗಿಲ್ಲ ನೋಡು. ಆತು ಮೊದ್ಲಿಕ್ಕೆ ಮನೆಗೆ ಹೋಗು. ನಿಮ್ಮ ಅಪ್ಪ ಮತ್ತು 1 ಹೋಗಿ 9 ಮಾಡ್ತಾನೆ. ಹೋಗು. ಜಗೆ ನೋಡು. ನಾನು ಈ ಮನೆಗೆ ಸಸಿಯಾಗಿ ಬರೋದು. ಮೊದ್ಲೇಕ ಕನ್ನಡಿಯಾಗ ಚಂದಾಗ ನಿನ್ನ ಮಕ್ಕ ನೋಡ್ಕೊ ಹೋಗು. ನಾನು ನಿನ್ಕಿನ ಚಂದ ಇದೀನಿ. ನಾನು ಬಿಟ್ಟು ನಿನ್ಗೆ ಯಾರು ಹೆಣ್ಣು ಕೊಡ್ತಾರೆ ನೋಡ್ತೀನಂತ ನಾನು. ಅದೇ ಸುಮ್ಮನೆ ಹೋಗು. ಯವ್ವ ಎಲ್ಲ ತಯಾರಿ ಮಾಡ್ಕೊಬೆ, ಹೋಗುನು. ನೌಕರಿ ಆತ್ಮಾವ ಅಂತೇಳಿ ಹೋಗಿ ಅವ್ರಪ್ಪ ಕೇಳ್ಬಾ, ಮತ್ತು ಆಟಕ್ಕೆ ಸಿಟ್ಟು ಮಾಡ್ಕೊಂತಾನೆ. ಹೋಬೆ, ಅವ ಮರ್ಯಾದಿನ ಕೊಡಂಗಿಲ್ಲ. ಅವ್ರ ಮನೆ ನಾಯಕ ಹೋಗ್ಬೇಕು. ಎಷ್ಟೋ ಮಾಡಿದ್ರು ಮಾವ, ಹೋಗಿ ಹೇಳ್ಬರು. ನೀನು ಮರ್ಯಾದೆ ಕೊಟ್ಟಿರ್ತೀನಿ, ಆ ಮನೆಯ ಮರ್ಯಾದಿನ ಕೊಡಲ್ಲ ಅವ್ರು ಯಾರು. ಸುಮ್ಮನೆ ನೀ ಹೇಳಿದ್ದಕ್ಕೆ ಹೋಗ್ಬೇಕು ನೋಡು. ನಾನು ಏನಾಗಂಗಿಲ್ಲಪ್ಪ, ಹೋಗು. ಮುಂದೆ ಅದ ಮನೆ ಹೆಣ್ಣು ನೀನು ಲಗ್ನ ಆಗ್ಬೇಕಲ್ಲನ. ಹೋಗು. ಸರಿ ಆತ. ನಾ ಹೇಳಿದ್ನಪ್ಪಿ, ಬಡ ಉಟ್ಟು ಬಾಂಡೆ ಅದು ಕಟ್ಕೊ. ಆದ್ರೂ ಖರ್ಚು ಹೆಚ್ಚು ಭಾಳ ಬಿಡಿಯಪ್ಪ. ನಮ್ಮನ್ನು ಕಟ್ಕೊಂಡು ಏನು ಮಾಡ್ತೀನಿ? ನಾ ಇಲ್ಲೇ ಇರ್ತೀನಿ ಬಿಡು. ತಮ್ಮ ತಂಗಿಯರನ್ನು ಕರ್ಕೊಂಡು. ಬ್ಯಾಡವಾ, ನೀನು ಇಲ್ಲಿ ತಮ್ಮಾರನ್ನ ಕಟ್ಕೊಂಡು, ಅದರ ಬೇರೆ ನಿನ್ನ ಆರೋಗ್ಯದ ಸ್ಥಿತಿಗತಿ ಸರಿ ಇಲ್ಲ. ನಡಿ ಹೋಗೋಣ ಅಲ್ಲಿಗೆ. ಹಂಗೆ ತಮ್ಮ ತಂಗಿಯರನ್ನ ಚಂದಾಗ ಓದಿಸ್ತೀನಂತ. ನಡಿ, ಇಲ್ಲಿ ಬೇಡ, ನೀನು ಒಬ್ಬಾಕಿಗೆ ಮಾಡೋಕ್ಕಾಗಂಗಿಲ್ಲ. ನಡಿ ಹೋಗೋಣ. ಯವ್ವ ರಾಜೇಶ್ವರಿ ಎಲ್ಲಿದ್ದಾವೆ? ಎಲ್ಲಿ ಹೋಗ್ಯಾಳನಪ್ಪ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನು ಬೇ? ಎಲ್ಲಿ ಹೋಗ್ಯಾಳಕಿ? ನಿನಗೆ ಹೇಳಾರ್ದಂಕ್ರಕಿ ಎಲ್ಲಿ ಹೋಗಂಗಿಲ್ಲ. ಎಲ್ಲಿ ಹೋಗ್ಯಾಳ? ಇನ್ನೆಲ್ಲಿ ಹೋಗಿರ್ತತಿ? ಅಲ್ಲೇ ಅವ್ರ ಅತ್ತೆಯರ ಮನೆಗೆ ಹೋಗಿರ್ತತಿ. ಯವ್ವ ನೀನು ಬುದ್ಧಿಲ್ಲನ? ಅವ್ರ ಮನೆಗೆ ಕಳಿಸ್ಬೇಡ ಅಂತ ಹೇಳಿಲ್ಲ ನಾನು. ನನಗೆ ಗೊತ್ತಿಲ್ಲಪ್ಪ. ನನಗೇನು ಹೇಳ್ಕೆ ಹೊಕ್ಕಳ ಆಕಿ? ಸುಮ್ಮೀರ್ ಬೇ, ನನಗೆಲ್ಲ ಗೊತ್ತೈತಿ. ನಿನಗೆ ಹೇಳಾರ್ದಾಕಿ ಎಲ್ಲಿ ಹೋಗಂಗಿಲ್ಲ. ಏನೋ ತಾಯಿ ಇಲ್ಲಾರ್ದ ಮಗಳು ಅಂತೇಳಿ ಅಷ್ಟು ಪ್ರೀತಿಯಿಂದ ಸಾಕಿದ್ದಕ್ಕೆ ಹಿಂಗೆ ಮಾಡೋದು? ಹೋಲ್ ಬಿಡು, ಏನು ಹೊರಗ್ನ್ಯಾರನ ಅವ್ರ ಅತ್ತಿ ಮನೆಗೆ ಹೋಗ್ಯಾಳ. ಅಲ್ಲಪ್ಪ ಮುಂದಾದ್ರೂ ಅವ್ರ ಮನೆಗೆ ಸೊಸೆಯಾಗಿ ಹೋಗಾಕಿನ. ಹೋಗಾಳಕ್ ಬಿಡು. ಏನು ತಪ್ಪಾತು? ಏನ್ ಬೇ, ಅಂತ ಬಿಕಾರಿ ನನ್ನ ಮಕ್ಕಳ ಮನೆಗೆ ನನ್ನ ಮಗಳನ್ನ ಕೊಡೋದ? ಅವ್ರಿಗೆ ಏನ್ ಗತಿ ಐತಿ ಅಂತ ಹೇಳ್ಕೊಡ್ಬೇಕು. ಅಲ್ಲಯ್ಯಪ್ಪ, ನಿಮ್ಮ ಅಪ್ಪ ಬದುಕದಾಗನ ನನ್ನ ಮೊಮ್ಮಗಳನ್ನ ಕೊಡ್ತೀನಿ ಅಂತಂದಿದ್ದು. ನೋಡ್ಬೇ, ನನಗದು ಗೊತ್ತಿಲ್ಲ. ಅವ್ರ ಹತ್ರ ಏನೇನು ಇಲ್ಲ. ಏನಂತ ಕೊಡ್ಬೇಕು? ಅವ್ರ ಅಪ್ಪಂಕ್ರು ಹೋದ, ಗಾಂವ್ ತೆಕ್ಕಿ ಸಾಲ ಮಾಡಿಟ್ಟು ಹೋಗ್ಯಾನ. ಇನ್ನೇನ ಅವು 2 ಸಣ್ಣ ಹುಡುಗರು ಅದಾವು. ಇನ್ನೂ ಒಂದು ಹುಡುಗಿ ಐತಿ. ಇವಂಗೊಬ್ಬವಂಗ ಈಗ ನೌಕರಿ ಬಂದತಿ. ಇವಂಗ ಕೊಟ್ಟು ಬಿಟ್ರ ಮುಂದೆ ಕತಿ ಹೆಂಗ್ ಬೇ? ಇವ್ರ ಮುಷ್ಟ್ರನ್ನ ಹೇಳ್ಕೊಂಡು ಹೋಗ್ಬೇಕು. ನನ್ನ ಮಗಳು ಆ ಮನೆಗೆ ಏನು ಸುಖವಾಗಿರ್ತಾಳ? ಬರೇ ಅವ್ರ ಅಣ್ಣತಂಬ್ರತೆ ಹಾಕ್ರಿ, ಆಮೇಲೆ ಅವ್ರ ತಂಗಿ ಚಕ್ರಿ ಮಾಡೋದಾಗತ್ತ. ಇನ್ನು ಹಾಕ್ಯೋ ಅವ್ರವ್ವ ಬರೇ ತೇಕೈತೆಕಿಗೆ ಆಕಿನ ಜೋಪಾನ ಮಾಡ್ಬೇಕು ನೋಡು. ನನ್ನ ಮಗಳು ಆ ಮನೆ ಸುಖವಾಗಿರಂಗಿಲ್ಲ, ನಾ ಕೊಡಂಗಿಲ್ಲ. ಈ ಅಪ್ಪ ನೋಡಿದ್ರೆ ಹಿಂಗತಿ ಅಂತ ನಾ ಮಾಮನ್ ಕಂಡ್ರೆ ನಂಗೆ ಇಷ್ಟ. ಮನೆ ಅಂತ ಒಲ್ಲೆ ಆಗತ್ತ, ರೊಕ್ಕ ರೂಪಾಯಿಯಿಂದ ಬರ್ತತಿ ಹೊಕ್ಕತಿ. ಏನು ತೆಪ್ಪಾತ? ಸಾಕೊಂಡು ಹೊಕ್ಕಳ ಹಂಗತಿ ಮಾಡಬೇಡ. ಕೊಟ್ಟು ಬಿಡು. ನಿನ್ನ ಮಗಳನ್ನು ಅವ್ನು ಕಂಡ್ರೆ ಇಷ್ಟ. ನಿನ್ನ ಮಗಳಿಗೂ ಆಕೆ ಇಷ್ಟಪಡ್ತಾಳ ಅಂತ ಕೊಟ್ಟು ಬಿಡಕ್ಕಾಗತ್ತನ? ನಮ್ಮಪ್ಪ ಏನೋ ಮಾಡಿದ್ರು ಆ ಮನೆಗೆ ನಾನು ಕೊಡಂಗೇನೇ ಇಲ್ಲ. ಏನು ಮಾಡ್ಬೇಕು ನಾನು? ಹೆಂಗಾರ ಮಾಡಿ ನನ್ನ ಮಾಮನ ಸಂಗು ಮಾಮನ ಮದುವೆ ಆಗಲೇಬೇಕು. ಏನು ಮಾಡಬೇಕು? ಏನಾರು ಒಂದು ಸುಳ್ಳು ಹೇಳಬೇಕು. ಹೆಂಗಾರ ಮಾಡಿ ನಮ್ಮ ಮಾಮನ ಮದುವೆ ಆಗಬೇಕು.
ನನ್ನ ಮುಂದೆ ಏನು ಹಾರಾಡ್ತಿ ಬಂದು ನೋಡಿ ನಿನ್ನ ಮಗಳು ಆಕಿನ ಕೇಳು ಬರೇ ನಾನು ಕೂಡ ಜಗಳ ಮಾಡ್ತಿ. ಎಲ್ಲಿ ಹೋಗಿದ್ದೀನಿ ನೀನು? ಅದು ಅಪ್ಪ ಅದು ಅತ್ತಿಯರ ಮನೆಗೆ ಹೋಗಿದ್ದೆ. ನಿನಗೆ ಎಷ್ಟು ಸಲ ಹೇಳಿನಿ ಅವ್ರ ಮನೆಗೆ ಹೋಗ್ಬೇಡ ಅಂತೇಳಿ? ಎದಕ್ಕೆ ಹೋಗ್ತಿ ಅವ್ರ ಮನೆಗೆ? ಅಯ್ಯೋ ಅತ್ತಿಯರ ಮನೆಗೆ ಹೋದ್ರಿ ಏನು ತಪ್ಪಾತ? ಮುಂದೆ ಮನೆಗೆ ಸಸಿಯಾಗಿ ಹೋಗೋಕ್ಕೆಲ್ಲ ನಾನು. ನೀನು ಬಾಯನ್ ಹಲ್ಲು ಉದುರಿಸ್ತೀನಿ. ಬರೀ ಒಂದು 5-6 ಎಕರೆ ಹೊಲ ಇಟ್ಕೊಂಡು ಕುಂತಾನವ. ಏನೇನೂ ಇಲ್ಲ. ಅದೊಂದು ಈಗ ನೌಕರಿ ಬಂದತಿ, ಅಟ್ರ ಮೇಲೆ ಜೀವನ ನಡೀತೈತಿನ ಅವ್ನು ಕಟ್ಕೊಂಡು ಏನು ಮಾಡ್ತಿ? ಆಕೆ ನಿಮ್ಮ ಅತ್ತಿಗೆ ಟೇಕೈತಿ. ಇನ್ನು ಅವು 3 ಮಂದಿ ಅದಾರ, ಅವು ಅಂತಂಬ್ರು, ಅವು ಸಣ್ಣ ಸಣ್ಣ ಅದಾವು. ಇವಂಗ ಅವ್ರನ್ನ ಸಾಕ್ಬೇಕು ಅನ್ನೋದೈತಿ. ಅವ್ರ ಅಪ್ಪಗೆ ಅವ್ರ ಅಪ್ಪ ಸಾಯಿ ಮುಂದಾಗ ಇವ ಅದೇ ಇವ ಸಂಘ ಅದನಲ್ಲ ಮಾತು ಕೊಟ್ಟನ. ಇವ ಮಾತಿ ತಪ್ಪಲಾರ್ದವ. ಇವ ಮಾತು ಕೊಟ್ಟನ, ನನ್ನ ಅಂತಂಬ್ರನ್ನ ಸಾಕಿನಿ ಅಂತಿ. ಅವ್ನ ಲಗ್ನ ಆದ ಅಂದ್ರೆ ಅವ ತಂತಂದು ಹಾಕನ, ನೀ ಬೇಸ್ ಹಾಕೋದಾಗತ್ತೆ ನೋಡು. ಅದಕ್ಕೆ ಅವ್ನ ಲಗ್ನ ಆಗೋದು ಬೇಡ. ಇನ್ನೊಮ್ಮೆ ಅವ್ರ ಮನೆಗೆ ಹೋದೆ ಅಂದ್ರೆ ಕಾಲು ಮುರಿತೀನಿ. ಅವನ್ನ ಲಗ್ನ ಹಾಕಳಂತ. ನನ್ನ ಕೆರೆಯನ ಮಗ ಒಬ್ಬ ಅಂದನ, ಅವರೆಲ್ಲ ಆಸ್ತಿ ಪಾಸ್ತಿ ಜೋಡ್ತಾರೆ. ಐತಿ ಒಬ್ಬವನ ಮಗ ಬೀಸದಾರ, ಅವರು ಮುಂದಿನ ವಾರ ನೋಡಕ್ಕೆ ಬರ್ತಾರೆ. ಅವ್ರಿಗೆ ಕೊಟ್ಟು ಲಗ್ನ ಮಾಡ್ತೀನಿ. ಅವ್ರ ಮನೆಗೆ ಹೋದೆ ಅಂದ್ರೆ ಕಪಾಳ ಗೆಡ್ಡಿ ಬಿಗಿತೀನಿ, ನೆನ್ಪಿಟ್ಕೊಂಡ್ಬಿಡು. ಅಪ್ಪ ಹಂಗತಿ ಮಾಡ್ಬಿಡಪ್ಪ, ನನಗೆ ಮಾಮನ ಕಂಡ್ರೆ ಇಷ್ಟ ಅಪ್ಪ. ನಾನು ಸಣ್ಣಂದಿರ್ತನೂ ಮಾಮನ ನನ್ನ ಗಂಡ ಅಂತೇಳಿ ಮನಸ್ಸಿನಾಗ ಇಟ್ಕೊಂಡೀನಿ ಅಪ್ಪ. ಅದೆಲ್ಲ ತೆಗೆದು ಹಾಕು. ನಾ ಏಟ್ ಹೇಳ್ತೀನಿ ಅಟ್ ಕೇಳು. ಅಮ್ಮ ನೋಡಪ್ಪ ಹೆಂಗಂತಾನ. ಯಾಕೇನು ನೋಡೋದು? ನಾ ಹೇಳಕತ್ತಿಲ್ಲನ ಮತ್ತೆ ಅಲ್ಲಿ ಬೆನ್ನಿ ಸೌಡಕ್ಕೆ ಹೋಗಿಯೇನ? ಆ ಭಿಕಾರಿನ ಮದ್ವೆ ಹಾಕಳಂತ. ಅವ್ನು ಕಟ್ಕೊಂಡೆ ಅಂದ್ರೆ ನೀನ ಕಣ್ಣೀರಾಗ ಕೈ ತುಳಿಬೇಕಾಗುತ್ತೆ. ಮುಗುಸ ಯಪ್ಪ. ಸಂಗಣ್ಣ ಬಂದಾನ, ಬಾರ ಸಂಗಣ್ಣ. ನಮ್ಮನಿಗೆ ಎದಕ್ಕೆ ಬರ್ತಿಲ್ಲ ನೀನು? ನಮ್ಮನಿಗೆ ಬರ್ಬೇಡ ಅಂತ ಏನಿಲ್ಲ ನಿನಗೆ. ಮಾವ ಯಾರನ್ನ ಭಿಕಾರಿ ಏನಕತ್ತಿದ್ದಿ? ನಿನ್ನ ಭಿಕಾರಿ ಏನಕತ್ತಿದ್ ನೋಡು. ಇಲ್ಲಿ ನನ್ನ ಮಗಳ ತಲೆ ಕೆಡಿಸಿ ಲಗ್ನ ಆಗ್ಬೇಕಂತ ಮಾಡಿ ಏನಕ್ಕಿನ ಅದು ಎಷ್ಟು ಜನ್ಮಕ್ಕಾದ್ರೂ ಸಾಧ್ಯ ಇಲ್ಲ ನೋಡು. ನಾನು ನನ್ನ ಮಗಳನ್ನ ಲಗ್ನ ಮಾಡ್ಕೊಡಂಗಿಲ್ಲ ನಿನಗೆ. ಏನೈತ್ಲಿ ನಿನ್ನ ಹತ್ರ? ಅದೊಂದು ಈಗ ಮೊನ್ನೆ ಒಂದು ನೌಕರಿ ಮಾಡ್ಕೊಂಡಿ, ಅದ್ರಾಗ ಅದು ಕನ್ನಡ ಶಾಲೆ ಮಾಸ್ತರ. ಅದ್ರಾಗ ನಿಮ್ಮ ಅಣ್ಣ ತಮ್ಮರನ್ನ ತಂಗಿನ ನಿಮ್ಮ ಮೌನ ಅವ್ರ ಬಟ್ಟಿಗೆ ಚಾಟಿ ಆಗುತ್ತೆ. ನನ್ನ ಮಗಳಿಗೆ ಏನು ಮಾಡ್ತೀವಿ? ಆಕಿನ್ನ ಲಗ್ನ ಆಗು ಹುಚ್ಚಿರ್ತತೆ ನಿನಗೆ. ಆಸೆ ಪಡೋದಕ್ಕೂ ಒಂದು ಲೆಕ್ಕಾಚಾರ ಐತಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಬಾವ. ನನಗೂ ನಾಲ್ಗೈತಿ ಮಾತಾಡೋಕೆ. ಏನಂತ ಮಾತಾಡ್ತಿ ಮಾವ? ಏನ್ಲೇ ಈಗ ಒಂದು ನೌಕರಿ ಬಂದ ತನ ಏನು ದೊಡ್ಡ ಆಗ್ಬಿಟ್ಟೆನಾ? ನಾನು ಮುಂದೆ ನಿಂತ್ಕೊಂಡು ಮಾತಾಡ್ತೀನಿ ಯಾಕಲೇ? ನನಗೆ ಗೊತ್ತಾತ್ ಬಿಡ್ಲಿ, ಒಬ್ಬೇಕಿ ಮಗಳದಳ, ಹೆಂಗಾದ್ರು ನಮ್ಮ ಮಾವ ಕೊಡ್ತಾನ, ನನ್ನ ಪಗಾರದಾಗ ನಮ್ಮ ಅಣ್ಣ ತಮ್ಮರನ್ನ ಸಾಕಾಗ ಹೆಂಗಿಲ್ಲ ಅಂತೇಳಿ ನನ್ನ ಮಗಳನ್ನ ಬುಟ್ಟಿ ಹಾಕೊಂಡು ಹೋದಿಲ್ಲೇ. ಅಂತ ದರಿದ್ರ ಯೋಚನೆ ನನಗಂಕೂ ಇಲ್ಲ. ನಾನು ಎಂದೂ ನಿನ್ನ ಮಗಳನ್ನ ಆ ಭಾವನೆಯಿಂದ ನೋಡಿನೂ ಇಲ್ಲ. ಏನೋ ಅತ್ತೆ ಮಗಳಂತೇಳಿ ನಾನು ಮಾತಾಡ್ಸ್ತಿದ್ದೆ. ನಿಮ್ಮಂಥವ್ರ ಮನೆ ಹೆಣ್ಣು ನಾನು ಸತ್ರು ತೊಗೊಳಂಗಿಲ್ಲ. ಇನ್ನು ಇವತ್ತಿಗೆ ನಮ್ಮದು ನಿಮ್ಮದು ಸಂಬಂಧ ಕಡಿತು. ಯಾವಾಗ ನೀನು ನನಗೆ ಇಷ್ಟೊಂದು ಅವಮಾನ ಮಾಡಿ ಅಂದ್ರೆ ಮುಗಿದು ಹೋಗ್ತೀನಿ. ಇನ್ನು ಯಾವತ್ತೂ ನಿನ್ನ ಮನೆ ಬಾಗಿಲಿಗೆ ಹೆಜ್ಜೆ ಇಡಂಗಿಲ್ಲ ನಾನು. ಮಾವ ಮಾವ ಹಂಗತಿ ಅನ್ಬೇಡ ಮಾವ. ನೀನು ಮಾವ ಅಂತ ಅವ್ನ ಹಿಂದ ಬಕ್ಕೇನೆ ವಾಮ್ಸೋನ್ ಸುಮ್ಮನೆ ಇರು. ಅಪ್ಪ ಅದು ಅದು ಮತ್ತ ನಾನು ಹೊಟ್ಟೆಗ ಪಾಪ ಬೆಳಕತ್ತೈತಿ. ಏನು ಹೇಳಕತ್ತೀನಿ ನೀನು? ಸುಳ್ಳು ಹೇಳಬೇಕಿಲ್ಲ ಅಂದ್ರೆ ಇವ್ನು ಕೂಡ ಮದುವೆ ಮಾಡೋಂಗೇನೇ ಇಲ್ಲ ಮಾಮ. ನನ್ನ ತಪ್ಪ ಅಂತ ನಾನು ಸುಳ್ಳು ಹೇಳಕತ್ತೀನಿ. ಇವ್ರ ಮನೆಗೆ ಹೋಗೋದು ಬರೋದು ಮಾಡ್ತಿದ್ನಲ್ಲ ಅವಾಗ ಮಾಮ. ಏನು ಹೇಳಕತ್ತಿ ರಾಜೇಶ್ವರಿ? ನಾ ಯಾವತ್ತಾದ್ರೂ ನಿನ್ಗೆ ಹಂಗತಿ ಮಾಡೀನಿ? ಯಾಕೆ ಸುಳ್ಳು ಅನ್ಸೊಟ್ಟು ಅಂತ ಹೇಳಕತ್ತಿ? ಮಾಡೋದೆಲ್ಲ ಮಾಡಿಬಿಟ್ಟು ನಾಟಕ ಆಡ್ತೀನಿ. ನಾ ತಪ್ಪು ಮಾಡಿಲ್ಲ. ಇದಕ್ಕೆ ಯಾರು ಕಾರಣನೋ ನಿನ್ನ ಮಗಳನ್ನ ಕೇಳು. ನಾನಂಕರು ಕಾರಣ ಅಲ್ಲ. ಇದಕ್ಕೆ ನನಗೆ ಏನೂ ಸಂಬಂಧ ಇಲ್ಲ. ಹೆಂಗೆ ಹೋಗ್ಕೊಂಡು ನೋಡವ ತಿಪ್ಪಣ್ಣ. ಆಗೋದಾಗೈತಿ, ಹೋಗೋದು ಹೋಗೈತಿ, ಮುಗಿದ ಹೋಗೈತಿ. ಇನ್ನು ಮನೆ ಮಾನ ಮರ್ಯಾದೆ ಬೀದಿ ಪಾಲಾಗತ್ತ. ಹೋಗು. ಯಪ್ಪ ನಾ ಮಾತಾಡಿದ ತಪ್ಪಾಗೈತಿ, ಲಗ್ನ ಮಾಡ್ಕೊ ಅಂತ ಹೇಳು. ತೂತು ಆ ಕೆಲಸ ಎಂದೂ ಮಾಡಂಗಿಲ್ಲ. ನಾನು ಯಾಕೆ ಅವ್ನ ಕಾಲು ಹಿಡ್ಕೋಬೇಕು? ಭಿಕಾರಿ ನನ್ನ ಮಗಂದು ಈಕಿಗೋಸ್ಕರ. ಈಕಿನಾಗೆ ಅಪ್ಪಂದು ಮರ್ಯಾದೆ ಹೋಗುತ್ತಾ ಅಂತ ಕಬರ್ ಇಲ್ಲಾರ್ದ ಮಣ್ಣು ತಿನ್ನೋ ಕೆಲಸ ಮಾಡಿ ಬಂದಲ್ಲ. ಈಕಿಗೋಸ್ಕರ ನಾನು ಹೋಗಿ ಆ ಭಿಕಾರಿ ಕಾಲು ಹಿಡಿಬೇಕಾ? ಅದು ಯಾವತ್ತೂ ಆಗಲ್ಲ. ಯಾವಾಗ ನೀ ಮಣ್ಣು ತಿನ್ನೋ ಕೆಲಸ ಮಾಡಿದಿಲ್ಲ ಮುಗೀತು. ನೀನು ಒಂದು ಕ್ಷಣ ನಮ್ಮ ಮನೆಗೆ ಇರುವಂಗಿಲ್ಲ. ನಡಿ ತೊಲಗು. ಏನು ಹೇಳಕತ್ತಿ ಅಯ್ಯಪ್ಪ? ವಯಸ್ಸು ಬಂದಿರೋ ಮಗಳನ್ನ ಮನೆ ಬಿಟ್ಟು ಹೊರಗೆ ಹಾಕೋದ? ಸ್ವಾದಿಗೇಡಿ ಏನಮ್ಮ ವಯಸ್ಸು ತಪ್ಪು ಮಾಡೈತಿ, ಕಾಲು ಹಿಡ್ಕೊಂಡು ಲಗ್ನ ಮಾಡು. ಕಾಲಿ ಬಿದ್ದು ತಪ್ಪಾಗೈತಪ್ಪ ನಾವು ಮಾತಾಡಿದ್ದಂತೇಳಿ ಹಂಗಂತೇಳಿ ಹರೇಕ್ ಬಂದು ಮಗಳನ್ನ ಮನೆ ಬಿಟ್ಟು ಹೊರಗೆ ಹಾಕೋದ? ಉತ್ಸಾಹ ಹೇಳು. ನೀ ಸುಮ್ ಕುಂದ್ರಬೇ, ನೀ ಮಾತಾಡಬೇಡ. ತಂದಿ ಮಗಳು ಮಧ್ಯೆ ನೀನು ಒಟ್ಟ ಮಾತಾಡಬೇಡ. ನೀ ಸುಮ್ಮರು. ನೀ ಯಾವಾಗ ನನ್ನ ಮರ್ಯಾದೆ ಕಳ್ದಿ ಅಂದ್ರೆ ನಿನ್ನಂಥ ಮಗಳು ಇದ್ರು ಅಷ್ಟ ಬಿಟ್ಟರು ಅಷ್ಟ. ನನ್ನ ಮನೆ ನಿನಗೆ ಜಗ ಇಲ್ಲ. ತೊಲಗು. ಅಪ್ಪ ಅದು ಇಲ್ಲ ಇದು ಇಲ್ಲ. ತೊಲಗಂದ್ರೆ ತೊಲಗ್ಬೇಕ. ನಿನ್ನ ಹೊಟ್ಟೆನ ಪಿಂಡಕ್ಕೆ ಯಾರು ಕಾರಣ ಅಲ್ಲ. ಅವ್ನ ಮನೆಗೆ ಹೋಗಿ ಸೇರ್ಕೊ ಹೋಗು. ಅವ್ನ ಮನೆ ಮುಂದೆ ಹೋಗಿ ಸಾಯ್ಕೆ ಹೋಗು. ನನ್ನ ಮನೆ ಮುಂದೆ ಬರಬೇಡ, ನನ್ನ ಮಗ ತೋರಿಸ್ಬೇಡ. ಯವ್ವ ಇವತ್ತ ಹೋಗುನು, ಆದಷ್ಟು ಲಗು ಹೋಗುನು ನಡಿ. ಯಾಕಪ್ಪ ಏನಾತ? ಯಾಕೆ ಸಿಟ್ಟಿಗಿದ್ದಿ? ಏನಾರ ನಿಮ್ಮ ಮಾವ? ಮಾವನ ಸ್ವಭಾವ ಗೊತ್ತೈತಿ. ಆದ್ರೆ ರಾಜೇಶ್ವರಿ ಹಿಂಗೆ ಮಾಡ್ತಾವಂತ ಗೊತ್ತಿದ್ದಿಲ್ವಿ ನನಗೆ.
ಏನಾತಯ್ಯಪ್ಪ ಅದು ಮಾಡಿಬಿಡ, ಅದಕ್ಕೇನು ಗೊತ್ತಾಗತ್ತ? ಮಳ್ಳ ಅವಿ ಮಳ್ಳುಗಳು ಮಾತಾಡೋ ಮಾತನ ಅದು. ಏನು ಮಾಡಿದ್ಲು? ಅಲ್ವಿ ಆಕಿಗೆ ಏನು ಮಾತಾಡಕತ್ತೀನಿ ಅನ್ನೋ ಒಂದು ಪ್ರಜ್ಞೆ ಬೇಡನ? ನನ್ನ ಮ್ಯಾಗ ಎಂಥ ದೊಡ್ಡ ಗೂಬೆ ಕೊಡ್ಸಿದ್ಲು ಗೊತ್ತನ ಅವ್ರ ಅಪ್ಪನ ಎದುರಿಗೆ. ಅವ್ರ ಅಪ್ಪ ಬಾಯಿ ಬಂದಂಗೆ ಮಾತಾಡ್ತಾನೆ. ಅಷ್ಟಕ್ಕೂ ಏನಂದು ಹೇಳು. ಅದು ಅಲ್ವಿ ಆಕಿನ ತಾಯಾಗಕತ್ತಾಳಂತ, ಅದಕ್ಕೆ ಕಾರಣ ನಾನು ಅಂತ್ವಿ. ಎಷ್ಟು ಸುಳ್ಳು ಹೇಳ್ತಾಳೆ ನೋಡಕ್ಕೆ. ಅವ್ರಪ್ಪ ಬಾಯಿ ಬಂದಂಗೆ ಮಾತಾಡ್ತಾನೆ ನನಗೆ. ಅವ್ನ ಆಸ್ತಿಗೋಸ್ಕರ ನಾ ಏನೋ ಹಂಗತಿ ಮಾಡಿದ್ನಂತ. ಅಯ್ಯೋ ಹುಡುಗಿ ಏನ ಒಂದು ನಗಚಾಟಿಗೆ ಮಾಡ್ತತಿ ಅಂತೇಳಿ ನಾ ಅನ್ಕೊಂಡಿದ್ದೆ. ಹಿಂಗಂದ್ಲ ಕರೆ ಅಂದ್ರೆ ಆಕಿ? ಹ್ಞೂ ಬೇ, ಅವ್ರಪ್ಪ ಬಾಯಿ ಬಂದಂಗೆ ಮಾತಾಡಿದ. ಇನ್ನು ಒಂದು ನಿಮಿಷ ಈ ಊರಾಗ ಇರೋದು ಬೇಡ, ನಡಿ ಹೋಗುನು. ಆಕಿ ನನಗೆ ಈ ಜನ್ಮದಾಗ ನಾ ಲಗ್ನ ಆಗಂಗಿಲ್ಲ, ನಡಿ ಹೋಗುನು. ಮಾಡಿಗೆಡಿ ಹಿಂಗ ಅನ್ನೋದು? ಸಾರಿಗೆಡಿ ತಂದು ನಡು ಮಧ್ಯಾಹ್ನದಾಗ ಇಡ್ಲಿ ಮಾಡ್ತೀನಿ ತಡೇಕಿ. ಮನೆಗೆ ಹೋಗ್ತೀನಿ, ಹೋಗಿ ಒಂದು 4 ನಿಗಿಸಿ ಯಾಕೆ ಹಿಂಗತಿ ಅಂದಿಲ್ಲ ಅಂತ ಹೇಳ್ತಾನೆ. ಅದನ್ನು ಕೇಳೋದು ಬೇಡ, ಮಾಡೋದು ಬೇಡ, ನಡಿ ಹೋಗುನು. ತಮ್ಮ ಸಾಲಿಯಿಂದ ಬರ್ತಾರ ತೊಗೊಂತೊಳಗ ಅಷ್ಟು ಸಾಮಾನು ಕಟ್ಕೊಂಡು ಬಾ ಇಬ್ರು. ಬಂದೆವ ಏನ ಮನೆಯನ್ನಕ್ಕೆ ಅಂತೇಳಿ ಮನೆ ಒಳಗೆ ಬಿಟ್ಕೊಂಡ್ರೆ ಹಿಂಗೆ ಮಾತಾಡ್ದು? ನನ್ನ ಮಗ ಎಂದಾದ್ರೆ ನಿನ್ನ ಮೈಕೈ ಮುಟ್ಟಿ ಮಾತಾಡಿದ್ದು ನಾನು? ಅಂತದ್ರಾಗ ಹೋಗಿ ಅವನ ಬಗ್ಗೆ ನಿಮ್ಮ ಅಪ್ಪನ ಮುಂದೆ ಹಿಂಗೆಲ್ಲ ಹೇಳಿಯಾ? ಅಯ್ಯತ್ತೆ ಮಾವ ನನ್ನ ತಪ್ಪಾತ, ಎತ್ತಿ ನನ್ನ ತಪ್ಪಾತ. ನಮ್ಮಪ್ಪ ಮಾವನ ಕೂಡ ಲಗ್ನ ಮಾಡಂಗಿಲ್ಲ ಅಂತ ಹೇಳಿ ನಾ ಸುಳ್ಳು ಹೇಳಿದೆ. ಸುಳ್ಳು ಹೇಳೋದಕ್ಕೂ ಒಂದು ಲೆಕ್ಕಾಚಾರ ಇತ್ತಂಗಿ. ಹಿಂಗೆ ಸುಳ್ಳು ಹೇಳ್ದ? ಒಬ್ರದ್ದು ಮರ್ಯಾದೆ ಕಳೆದು ಸುಳ್ಳು ಹೇಳೋದನ? ಅವ್ರದ್ದು ಮರ್ಯಾದೆ ಹೋಗುತ್ತೆ ಅಂತೇಳಿ ಗೊತ್ತಾಗಲಿಲ್ಲನ? ನನ್ನ ಮಗ ಶ್ರೀರಾಮಚಂದ್ರ ಇದ್ದಂಗೆ ಯಾರನ್ನೂ ಕಣ್ಣೆತ್ತಿ ನೋಡಂಗಿಲ್ಲ. ಅಂಥದ್ರಾಗ ಹೋಗಿ ನೀ ಹಂಗತಿ ಹೇಳಿಲ್ಲ. ನಿಮ್ಮಪ್ಪ ನನ್ನ ಮಗನ ಬಗ್ಗೆ ಏನು ತಿಳ್ಕೊಳಕ್ಕಿಲ್ಲ. ಬಾಯಿ ಬಂದಂಗೆ ಬೇದಂತ ನಿಮ್ಮಪ್ಪ. ನೀ ಮಾಡಿದ್ದ ಆಟಕ್ಕೆ ನನ್ನ ಮಗ ಬೇಸ್ಕೊಂಬಂದತಿ. ಎತ್ತಿ ಮಾವ ಸಿಗಂಗಿಲ್ಲ, ಮಾವನ್ನ ನಮ್ಮಪ್ಪ ಲಗ್ನ ಮಾಡ್ಕೊಡಂಗಿಲ್ಲ ಮಾವಗಂತೇಳಿ ನಾ ಸುಳ್ಳು ಹೇಳಿದ್ನೆತ್ತಿ. ನಿನ್ನ ಕೈ ಮುಗಿತೀನಿ. ಈಗ ನಮ್ಮಪ್ಪ ಎಲ್ಲರ ಹಾಳಾಗಿ ಹೋಗಂತೆ ಮನೆ ಬಿಟ್ಟು ಹೊರಗೆ ಹಾಕಿದೆ. ಎತ್ತಿ ನೀವ ಗತಿ ನನಗೆ. ಇನ್ನ ನೀನು ಮದುವೆ ಆಗೋದಾ? ನಿನ್ನಂತ ಸುಳ್ಳು ಬುರ್ಕಿನ ಮದುವೆ ಆದ್ನಿ ಅಂದ್ರೆ ನನ್ನ ಮನೆ ಹಾಳಾಗಿ ಹೋಗುತ್ತೆ. ಯವ್ವ ಈಕಿನ ಏನಾದರೂ ಸೊಸಿ ಮಾಡ್ಕೊಂಡು ಮುಗಿದು ಹೊತ್ತು ಇವ್ರಪ್ಪ ಏನಂತ ಗೊತ್ತಾನೆ, ಈಕಿನ ಏನಾದ್ರು ನಾ ಮದುವೆ ಆದ್ನಿ ಅಂದ್ರೆ ನಾನು ತಪ್ಪು ಮಾಡೀನಿ ಅಂತಂತಾನ. ನಾನು ಮದುವೆ ಆಗಂಗಿಲ್ಲ ಈಕಿನ. ನೀನು ಸುಳ್ಳು ಹೇಳಿ ನಿನ್ನ ಸುಳ್ಳಿಗೆ ನಿನಗೆ ಸಿಕ್ಕೈತಿ ಪ್ರತಿಫಲ. ನಾನೇನು ಮಾಡೋಕ್ಕಾಗಿಲ್ಲ, ನಾ ಏನೂ ತಪ್ಪು ಮಾಡಿಲ್ಲ. ಮಾವ ಹಂಗತಿ ಅನ್ಬೇಡ ಎತ್ತಿ. ನೀವು ನನ್ನ ಕೈ ಬಿಟ್ರ ಕತಿ ಹಂಗ ಮಾವ. ನಾನು ನಿಮ್ಮ ಕೂಡ ಕರ್ಕೊಂಡೋರಿ ಇಲ್ಲವಾ? ನಿನ್ನಂತ ಸುಳ್ಬುರ್ಕಿನ ಕರ್ಕೊಂಡು ಹೋಗೋದಾ? ಬ್ಯಾಡವ್ವ ಬ್ಯಾಡ. ನಿಮ್ಮ ಮನೆ ಮುರ್ಕಿದಿ ಬ್ಯಾಡವ್ವ. ನಿನಗೆ ತಾಳಿ ಕಟ್ಸಿದ್ನಿ ಅಂದ್ರೆ ನನ್ನ ಮಗ ತಪ್ಪು ಮಾಡ್ಯಾನಂತ ಅನ್ಸುತ್ತಾ? ನಡಿ ಹೊರಗೆ. ಎತ್ತಿ ನಮ್ಮಪ್ಪ ಮನೆ ಬಿಟ್ಟು ಹೊರಗೋಕೆ ನಾ ಎಲ್ಲಿ ಹೋಲಿ? ನೀ ಸುಳ್ಳು ಹೇಳಿ ನಾ ಹೇಳಿ ಸುಳ್ಳು ಅಂತೇಳಿ ನಿಮ್ಮಪ್ಪಗೆ ಹೋಗಿ ಹೇಳಿ ಹೋಗು. ನಾ ಏನು ಮಾಡಲಿ ಅದಕ್ಕೆ? ನಡಿ ಮನೆ ಬಿಟ್ಟು ಹೊರಗೆ ಹೋಗು. ನನ್ನ ಮಗನ ಬಗ್ಗೆ ಇಟ್ಟು ಕೆಟ್ಟದಾಗ ಮಾತಾಡಿ ನೀನು. ನಾ ಏನೋ ಮಾಡಿ ಹುಡುಗಿ ಅಂತ ಅನ್ಕೊಂಡಿದ್ದೆ, ಹಿಂಗೆ ಮಾಡೋದು? ಏನೋ ನಿನ್ನ ಮಗನ ಪಡ್ಕೋಬೇಕಂತ ಹೇಳಿ ಒಂದು ಸುಳ್ಳು ಹೇಳಿದೆ. ನಮ್ಮಪ್ಪ ಲಗ್ನ ಮಾಡ್ಕೊಡಂಗಿಲ್ಲ ಅಂದಿದ್ದಕ್ಕೆ. ಆದ್ರೆ ಈಗ ನೋಡಿದ್ರೆ ನನ್ನ ಲಗ್ನ ಆಗಂಗಿಲ್ಲ ಅಂತೀಯ? ನೋಡು ಮಾವ, ನಿನಗೆ ಯಾವತ್ತು ನಿನ್ನ ಜೀವನದಾಗ ಸುಖವಾಗಿರಬಾರ್ದು. ಹಂಗತಿ ಮಾಡ್ತೀನಿ. ತಮ್ಮ ತಂಗಿಗೋಸ್ಕರ ನೀ ನನ್ನ ದೂರ ಹೋಗದಿ. ನನಗೆ ಗೊತ್ತೈತಿ ನಿನ್ನ ತಮ್ಮ ತಂಗಿಯರ ಸಂಬಂಧ ಹಿಂಗತಿ ಮಾಡಕತ್ತಿ ಅಂತೇಳಿ. ಅದ ತಮ್ಮ ತಂಗಿಯರಿಂದ ದೂರ ಮಾಡ್ತೀನಿ. ನೀವು ಒಂಟಿಯಾಗಿರ್ಬೇಕು, ಹಂಗತಿ ಮಾಡ್ತೀನಿ. ನಿನಗೆ ಯಾವಾಗಿನ ಲಗ್ನ ಆಗಿ ಸುಖವಾಗಿರ್ತೀನಿ ನೋಡ್ತೀನಿ ಅಂತ ನಾನು. ನನ್ನ ಜೀವಮಾನದಾಗ ಲಗ್ನ ಆಗಂಗಿಲ್ಲ. ನಾ ಲಗ್ನ ಅನ್ನಿ ಅಂದ್ರೆ ನನ್ನ ಅಣ್ಣ ತಮ್ಮರದ್ದು ಬಾಳೆ ಹಾಳಾಗುತ್ತೆ. ಅವ್ರು ಓದು ನಿಂದಿರುತ್ತೆ. ನಾನು ಮದುವೆನ ಆಗಂಗಿಲ್ಲ. ಅದು ಏನು ಮಾಡ್ಕೋಗಿ ಈಗ ಇಷ್ಟೊಂದು ಹೊಲಸು ಬುದ್ಧಿ ಐತಿ. ನಡಿ ನೋಡ್ತೀನಿ. ಸೇಟ್ ತೀರಿಸ್ಕೋತೀನಿ. ಬಿಡಂಗಿಲ್ಲ ನೀನು. ನಾನು ನಿನ್ನ ಸಂಬಂಧ ನಮ್ಮ ತಂದೆ ತಾಯಿ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ನೀನು ಸುಖವಾಗಿರಕ್ಕೆ ಬಿಡಂಗಿಲ್ಲ ನಾನು. ಅಣ್ಣ ತಮ್ಮರಿ ಸಂಬಂಧ ನೀನು ನನ್ನ ಬಿಡಾಕತ್ತೀವೋ ಅದೇ ಅಣ್ಣ ತಮ್ಮರು ನಿನಗೆ ಚಪ್ಪಲಿ ಗಾಲಿಲಿ ಒದ್ದು ಹೋಗ್ಬೇಕು. ಹಂಗತಿ ಮಾಡ್ತೀನಿ. ಮಾತೆ ಮಾದೇವಿ ಹೋಗು ಮನೆ ಹೋಗು. ಸುಮ್ಮನೆ ಮತ್ತೆ ಗ್ಯಾಡಿ ತಿರ್ಕೊಂಡು ಕೊಟ್ಟಿನಿ, ಹೋಗು. ಎಂಥದೇ ವಿಷಯ ನೋಡು. ಈಗ ಇಟ್ಟು ಹೊಲಸು ಬುದ್ಧಿ ಅದಾವ. ಏನೋ ಸಣ್ಣ ಹುಡುಗಿ ಏನೋ ಒಂದು ಮಾತಾಡ್ತೈತೆ ಅಂದ್ರೆ ಎಂಥ ಬುದ್ಧಿ ಅದಾವ ನಿನ್ನ ಹತ್ರ? ಊರು ಮಾಡಲೇಡಿ. ಇಷ್ಟ ಆಯ್ತು ನೋಡು. ನಾನು ಏನು ತಪ್ಪು ಮಾಡೀನಿ ಹೇಳ್ರಿ. ಓ ಹೌದನ್ರಿ? ಇದು ಅಣ್ಣ ತಮ್ಮರ ಸಂಬಂಧ ನಾನು ಮದುವೆ ಆಗಲಿಲ್ಲ. ಕೊನೆಗಾಲಕ್ಕೆ ನಿಮ್ಮನ್ನು ನೋಡಿಂದ ಮದುವೆ ಆಗ್ಬೇಕನ್ನಿಸ್ತು. ಈಗ ಮದುವೆ ಆದೆ. ಅದು ಯಾಕೋ ಏನೋ ನಿಮ್ಗೆ ಯಾಕೆ ಇಷ್ಟು ದಿನದ ಮ್ಯಾಗ ಸಂಶಯ ಬಂತು ಏನೋ? ಹೌದು, ನಿಮ್ಗೆ ಯಾಕೆ ಡೌಟ್ ಬಂತು? ಯಾಕೆ ಈ ಪ್ರಶ್ನೆ ಮಾಡಿದ್ರಿ ನೀವು? ಇವ್ರ ಹತ್ರ ಇದನ್ನೇನು ಹೇಳೋದು ಬೇಡ. ಏನಂದ್ರೆ ಮತ್ತೆ ಮನಸ್ಸಿಗೆ ನೋವು ಮಾಡ್ಕೊತಾರೆ ಬೇಡ. ಅಲ್ಲೇ ನಿಮ್ಮ ಡೈರಿ ಇತ್ತಲ್ಲ, ಇನ್ನೊಬ್ಬರು ಡೈರಿ ಓದಬಾರ್ದು. ಅದನ್ನು ಓದ್ಬಿಟ್ಟೆ. ತಪ್ಪಾತ್ರಿ. ಅದ್ರಾಗ ನೀವೆಲ್ಲ ಬರೆದಿದ್ರಲ್ಲ, ಅದಕ್ಕೆ ಕೇಳಿದೆ ನಾನು. ಅದ್ರಾಗ ಅಂದ್ರೆ ಅದನ್ನಷ್ಟ ಹಾಕಿದ್ರಲ್ಲ, ಅದನ್ನು ನಿಮ್ಮನ್ನ ಬಾಯಿಲೆ ಕೇಳೋಣ ಅಂತ. ಓ ಹೌದಾ, ಸರಿ ಆಯ್ತು. ಹೊತ್ತು ಭಾಳ ಆಗೈತಿ, ಮಕ್ಕೋಬರ್ರಿ. ಆಯ್ತು. ತಡಿ ಒಂದು ಗ್ಲಾಸ್ ಹಾಲು ಬಿಸಿ ಮಾಡ್ಕೊಂಬರ್ತೀನಿ. ಹಾಲು ಕುಡಿದು ಮಕ್ಕೊಳಕಂತ್ರಿ. ಅದು ಹುಚ್ಚಿಗೆಂಡಿ ಐತದು ರಾಜೇಶ್ವರಿ. ತಾ ಮಾಡಿದ ತಪ್ಪು ತಾನ ತನ್ನ ಕಾಲ ಮೇಲೆ ಕಲ್ಲು ಹಾಕ್ಕೊಂಡು
ಈಗ ಒಣ ದ್ವೇಷ ಇಟ್ಕೊಂಡು ಅಡ್ಡಾಡಕತ್ತಾಳ. ಹಾಂ, ಇದನ್ನೆಲ್ಲ ಎಬ್ಸಾಳನ ಈಕಿಗೇನ ಏರ್ಗೈ ತೊಗೋತೀನಿ ತಡಿ. ಇದನ್ನು ನಮ್ಮ ಸರಿಗೆ ಗೊತ್ತಾಲಾರ್ದಂಗೆ ನಾನು ಹ್ಯಾಂಡಲ್ ಮಾಡ್ತೀನಿ. ಮಂಗ್ಯಾನ ಮಸಡಿಯಾಕಿ ತಾ ಮಾಡಿದ ತಪ್ಪಿಗೆ ತಾನೇ ಶಿಕ್ಷೆ ಅನುಭವಿಸಕತ್ತಾಳ. ಮತ್ತು ನಮ್ಮಿಬ್ಬರು ನಡುವ ಕಲ್ಲೋಗ್ಯಾಕತ್ತಾಳನ, ನಾನು ಕೂಸಿ ಇದ್ದಕ್ಕಿ ಮಾಡಕತ್ತಾಳನ. ಮಾಡ್ತೀನಿ ಆಕಿನ ಸರಿಯಾಗಿ ಪಾಠನ ಕಲಿಸ್ತೀನಿ. ನನಗೆ ಒಳಗಿನ ಹಕ್ಕಿಕತೆ ಎಲ್ಲ ಗೊತ್ತಾಗಬೇಕಾಗಿತ್ತು, ಗೊತ್ತಾತ. ಇನ್ನೈತಿನ